ಮಾಡಿಸ್ಕೊಡ್ತೀನಿ. ಏನಿದೆ ನಿಮ್ಮದು ಗುರಿ ಅಂತ ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡಿ. ಅದ್ರಾಗ ಏನು ಮಾಡಬೇಕು ನೀವೇ ನಮಗೆ ಹೇಳ್ಬೇಕು. ನಾನು ಹೇಳ್ತೀನಿ ಮಾಡ್ಕೊಡ್ತೀನಿ. ದೊಡ್ಡ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ಯುಟಿ ಖಾದರ್ CM ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಕರೆಯಿದ್ರೆ ಎಲ್ಲ ಮೀಡಿಯಾನು ಬಂದ್ಬಿಡುತ್ತೆ ಜೊತೆಗೆ. ಅದೇ ಒಂದು ಪ್ರೋಗ್ರಾಮ್ಗೆ ನಮ್ಗೆ ಏಜೆಂಟ್ ಒಂದು ಇರಬೇಕಂತ ನಮ್ಮ ಹತ್ರ ಬಂದಿದ್ದೀವಿ. ಏನು ಏಜೆಂಟ್? ಏನಿಲ್ಲ, ನಿಮ್ದು ಬೈಲಾ ರಿಜಿಸ್ಟ್ರೇಷನ್ ಇದೆಯಲ್ಲ, ಇದೆ. ಆ ಬೈಲಾದಲ್ಲಿ ಒಂದು 14 ಪಾಯಿಂಟ್ ಹಾಕಿದ್ದಾರೆ. ಹೌದು, ಅದೇ ನಿಮ್ಮ ಅಜೆಂಡ. ಆ ರಿಜಿಸ್ಟ್ರೇಷನ್ ಬೈಲಾದಲ್ಲಿ ಇದೆ ನೋಡಿ, ಅದೇ ನಿಮ್ಮ ಅಜೆಂಡ. ಬಡವರಿಗೆ ಸಹಾಯ ಮಾಡೋದು, ಸರ್ಕಾರದಿಂದ ಯೋಜನೆಗಳು ತಗೊಳ್ಳೋದು, ಮಕ್ಕಳಿಗೆ ಎಜುಕೇಷನ್ ಕೊಡೋದು, ರೋಗಿಗಳಿಗೆ ಚಿಕಿತ್ಸೆ ಕೊಡಿಸೋದು, ವಿಧವೆಯರಿಗೆ ಪೆನ್ಷನ್ ಕೊಡಿಸೋದು, ಲೋನ್ ಕೊಡಿಸೋದು, ಫ್ರೀ ಎಜುಕೇಷನ್ ಕೊಡಿಸೋದು, ಫ್ರೀ ಹೆಲ್ತ್ ಕ್ಯಾಂಪ್ಸ್ ಮಾಡಿಸೋದು, ನೀರು ಇಲ್ಲ, ರಸ್ತೆ ಇಲ್ಲ ಅಂದರೆ ಹೋರಾಟ ಮಾಡೋದು, ಅದೇ ನಿಮ್ಮ ಅಜೆಂಡ. ಸಂವಿಧಾನದ ಪ್ರಿಯಾಂಬಲ್ ಏನಿದೆ, ಸಂವಿಧಾನದ ಪೀಠಿಕೆ ಏನಿದೆ, ಅದೇ ನಿಮ್ಮ ಅಜೆಂಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಏನಿದೆ, ಅದೇ ನಿಮ್ಮ ಅಜೆಂಡಾ. ಟಿಪ್ಪು ಸುಲ್ತಾನ್ ಉದ್ದೇಶ ಏನಿತ್ತು, ಅದೇ ನಿಮ್ಮ ಅಜೆಂಡಾ. ಹೊಸದಾಗಿ ನಾವೇನು ಅಜೆಂಡಾ ಹೇಳೋದೇನಿಲ್ಲ. ಮನೆ ಇದಕ್ಕೆ ಒಂದು ಮೆಮೊರಂಡ್ ಕೊಡ್ಬೇಕಂತೆ ಎಲ್ಲರೂ ಹೇಳೋದು ಹೋರಾಟ ಮಾಡೋಂತ. ಹೋರಾಟ ಮಾಡಿದ್ರೆ ಏನು ಆಗಲ್ಲಪ್ಪ, ಮಾಡ್ಬೇಕಾದ್ರೆ ಅಲ್ಲಿ ಏನು ಮಾಡೋದು ಫ್ರೀಡಮ್ ಫಂಡ್ ತೊಗೊಂಡೋಗಿ ಬಿಟ್ಬಿಡ್ತಾರೆ. ಯಾರು ಜನ ನೋಡಲ್ಲ. ಮುಂಚೆ ನಾವು ಮಾಡ್ತಾ ಇದ್ರೆ ರೋಡ್ಗಳೇ ಬ್ಲಾಕ್ ಮಾಡುತ್ತೆ. ಇವಾಗ ಆ ಥರ ಇಲ್ಲ. ಒಂದು ಸಾಹೇಬ್ರಿಗೆ ಹೇಳೋಣ, ನಾನು ರಘು ಸಾಹೇಬ್ರಿಗೆ ಹೇಳ್ತೀನಿ, ನಾನು ಒಂದು ಮೆಮೊರಂಡ್ ರೆಡಿ ಮಾಡ್ಕೊತೀನಿ. ಮೆಮೊರಂಡ್ ಹೋಗಿ ತಗೊಂಡೋಗಿ ಇವ್ರಿಗೆ ಕಮಿಷನರ್ಗೆ ಅದೇ ಇದನ್ನಾಗೈತಲ್ಲ ಬಿಜಾಪುರಲ್ಲಿ, ಅದಕ್ಕೆ ಟಿಪ್ಪು ಸುಲ್ತಾನ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಯ್ತಲ್ಲ, ಅದಕ್ಕೆ ಈ ಥರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ನಮ್ಮ ಸಾಹೇಬರಿಗೆ ಹೇಳ್ತೀನಿ. ಅವ್ರು ಹೇಳ್ತಾರ ಆ ಥರ ಮೆಮೊರಂಡ್ ಕೊಟ್ಬಿಡ. ಕರೆಕ್ಟ್ ಅಲ್ಲ ಸರ್? ಮಾಡ್ಬೋದು. ಹೋರಾಟ ಮಾಡಿ ಏನೋ ಪ್ರಯೋಜನ ಇಲ್ಲ. ಒಂದು ಮೆಮೊರಂಡ್ ತೊಗೊಂಡೋಗಿ ಕೊಟ್ಬಿಡೋಣ. ಖಂಡಿಸಂಗಿದ್ರೆ ಖಂಡಿಸಿ, ಖಂಡಿಸ್ಬೇಕು. ಅಟ್ಲೀಸ್ಟ್ ನೀವು ಖಂಡಿಸಿದ್ರೆ 4 ಜನಕ್ಕೆ ಗೊತ್ತಾಗುತ್ತೆ, ಹೌದು ಇದನ್ನು ವಿರೋಧ ಮಾಡೋರು ಇದ್ದಾರಪ್ಪ ಅಂತ. ಇಲ್ಲ ಅಂತಿದ್ರೆ ಡೈಲಿ ಅದೇ ಕೆಲಸ ಮಾಡ್ತಾರೆ, ಬಿಟ್ಬಿಟ್ರೆ ಖಂಡಿಸ್ಬೇಕು. ಅದು ಇಲ್ಲ, ಸಾಹೇಬರು ಏನ್ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ. ಸಾಹೇಬ್ರು ಏನ್ ಹೇಳಿದ್ದು, ನೀವು ಅಲ್ಲಿ ಹೋಗಿ ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡಿದ್ರೆ ಒಂದು ಇವ್ರು ಮಾಡ್ತಾ ಇದ್ದಾರಪ್ಪ ಅಂತ ಅವ್ರ ಕಣ್ಣಲ್ಲಿ ಬರ್ತಾರೆ. ಭಯ ಬರಬೇಕು. ಅದು ಮಾಡೋಣ. ಯಾವಾಗ ಹೋಗ್ತೀರಾ? ಫ್ರೀಡಮ್ ಪಾರ್ಕ್ ಅಲ್ಲಿ ಹೋಗಿ ಇವರು ಮಾರುತಿ ಅಂತೇಳಿ ಉಪ್ಪರ್ಪೇಟೆ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರಿಗೆ ಒಂದು ಲೆಟರ್ ಕೊಡಿ. ಆ ಆಫೀಸರ್ಗೆ ಹೇಳ್ತೀನಿ, ನಿಮ್ಗೆ ಯಾವ ಮಿನಿಸ್ಟರ್ ಬೇಕು ಅವ್ರನ್ನ ಮೀಟ್ ಮಾಡಿಸೋದಕ್ಕೆ. ನೀವು ಯಾವತ್ತೂ ಹೋರಾಟ ಮಾಡ್ತೀರೋ ಮಾಡಿ ಫ್ರೀಡಮ್ ಪಾರ್ಕ್. ಲೆಟರ್ ತೊಗೊಂಡ್ಬಿಡ್ತೀನಿ. ಲೆಟರ್ ನಾನೇ ಹೇಳ್ತೀನಿ, ನಿಮ್ಗೆ ಯಾವತ್ತು ಇಂಥ ದಿನ ಹೋರಾಟ ಇಂಥ ಕಡೆ ಇದು ಅಂತೇಳಿ ಎತ್ಕೊಂಡಾಗ ಅಲ್ಲಿ ಕೊಟ್ಬಿಡಿ. ಮಾಗಡಿ ರೋಡ್ ಅಲ್ಲಿ DCP ಆಫೀಸ್ ಒಂದಿದೆ, ಅಲ್ಲಿ ಹೇಳ್ತೀನಿ. ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ನಮ್ಮ ಫ್ರೆಂಡೇ, ನಮ್ಮ ಸ್ನೇಹಿತರು ಮಾರುತಿ ಅಂತ ಹೇಳಿದ್ದಾರೆ, ಅವ್ರಿಗೆ ನಿಮಗೆ ಮೀಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಮೀಟ್ ಮಾಡಿ, ಪ್ರೊಟೆಸ್ಟ್ ಮಾಡಿ, ಮಿನಿಸ್ಟ್ರಿಗೆ ಭೇಟಿ ಮಾಡಿಸ್ತಾರೆ. ಪೊಲೀಸ್ ಚೀಫಲ್ಲಿ ಕರ್ಕೊಂಡೋಗಿ ವಿಧಾನಸೌಧದಲ್ಲಿ ಮೆಮೊರಂಡಮ್ ಕೊಟ್ಬಿಟ್ಟು ಬನ್ನಿ. ಹೋಮ್ ಮಿನಿಸ್ಟರ್ ಕೊಡಿ, ಕಮಿಷನರ್ಗೆಲ್ಲ ಕೊಡೋಕೆ ಪರಮೇಶ್ವರ್ ಕೊಡಿ. ಓಕೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗ್ಬಿಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳಿಗೆ, ಟಿಪ್ಪು ಸುಲ್ತಾನ್ ಪ್ರತಿಮೆಗಳಿಗೆ ರಾಜ್ಯದಲ್ಲಿ ಯಾರಿಗೂ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರ ಯಾರಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಟಿಪ್ಪು ಸುಲ್ತಾನ್ಗಳ ವಿರುದ್ಧ ಪ್ರತಿಮೆಗಳ ಮೇಲೆ ದಾಳಿ ಮಾಡುವಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಜಾರಿ ಆಗಬೇಕು ಸರ್. ಅವ್ರಿಗೆ ಗಲ್ಲದಾಕುವಂಥ ಶಿಕ್ಷೆನೂ ಜಾರಿ ಆಗಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಈ ನಿಟ್ಟಿನಲ್ಲಿ ನೀವು ಸರ್ಕಾರದವ್ರು ತೀರ್ಮಾನ ತಗೊಳ್ಳಿ. ನಾವೇನು ಕೇಳೋದಕ್ಕೆ ಏನು ಬೇಕಾದ್ರೂ ಕೇಳ್ಬೋದಲ್ವಾ? ಹೇಳಿ. ಥ್ಯಾಂಕ್ ಯು. ಭಾಳ ಧನ್ಯವಾದ ಸರ್. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೋಸ್ಕರ ಖುಷಿ ಆಯ್ತು. ಸ್ಲಮ್ ಬೋರ್ಡ್ ಕಮಿಷನರ್ಗೆ ಸ್ವಲ್ಪ ಮೀಟ್ ಮಾಡಿ ಕರೀರಿ, ಬರ್ತೀನಿ. ಏನೆಲ್ಲ ಮಾಡಿದ್ದೀವಿ ನಿಮ್ಮ ಕೈಯಲ್ಲಿ ಆಗುತ್ತೆ. ಬರೀ ನಿಮ್ಮ ಫೋನ್ ಹೋದ್ರೆ ಸಾಕು. ಇಲ್ಲ, ನೀವು ಕರೀರಿ, ನಮ್ಮವ್ರಿಗೆಲ್ಲ ಒಂದು ಬರ್ತೀನಿ. ಒಂದು ಅಪ್ಲಿಕೇಶನ್ ಅಲ್ಲೇ ಚಾಮರಾಜಪೇಟೆ ಕೊಡಿ. ಒಂದು ಅಲ್ಲಿ ಜಮೀರ್ ಅಹಮದ್ ಅವ್ರಿಗೆ ಒಂದು ಲೆಟ್ರು. ಅವ್ರ ತಾನೆ ಕಂಬೋರ್ಡ್ ಮಿನಿಸ್ಟ್ರು? ಹೌದು, ಕೊಡಿ. ಎಲ್ಲಿರೋದು ನೀವು? ಆಫೀಸ್ ಚಾಮರಾಜಪೇಟೆ. ಎಲ್ಲಿ? ಚಾಮರಾಜಪೇಟೆ, ಟಿಪ್ಪು ನಗರ. ಮತ್ತೆ ಇನ್ನೇನು ಬೇಕು? ಕೊಡ್ತಾರೆ, ಮೀಟಿಂಗ್ ಫಿಕ್ಸ್ ಮಾಡಿ ಕೊಡಿ. ಆಫೀಸಲ್ಲಿ ಚಾಮರಾಜಪೇಟೆ ಮಾಡಿ. ಅಲ್ಲ, ಆಫೀಸ್ಗೆ ಯಾಕೆ ಕೊಡೋದು? ಆಫೀಸ್ ಕೊಡಬಾರ್ದು. ಇಲ್ಲ ಅವರು ಇದಕ್ಕೆ ಕೊಡಬೇಕು, ಚೇಂಬರ್ಗೆ. ಹೌದು. ಅವ್ರ ಮನೆ ಎಲ್ಲಿ ಗೊತ್ತಾ? ಎಲ್ಲೇ? ಯಾವುದು? ಜಮೀರ್ ಅಹಮದ್ ಅವ್ರದ್ದು. ಇದು ಶಿವಾಜಿ ನಗರ. ಅಲ್ಲಲ್ಲ ರೀ, ಗೌರ್ಮೆಂಟ್ ಮನೆಯಲ್ಲೇ. ಗೌರ್ಮೆಂಟ್ ಮನೆ ಮರ ಕೆಲಸ. ಹಾಂ, ಅದಕ್ಕೋಸ್ಕರ
ಮಾಡಿ ಒಳ್ಳೇದಾಗಲಿ. ನಾವು ಸಂಘಟನೆ ಮುಖಾಂತರ ಹೋಗೋಣ. ಪಾರ್ಟಿ ಬೇರೆ ಪಾರ್ಟಿ ಬೇರೆ. ಇದು ಬೇರೆ ಸಂಘಟನೆಯಿಂದ ಮಾಡಿ. ನಮ್ಮ ಗ್ರೂಪಲ್ಲಿ ಭಾಳ ಜನ ಬಡವರು ಇದ್ದಾರೆ, ಮನೆಗಳಿಲ್ಲ. ಒಂದು ಲೆಟರ್ ನಿಮ್ಮದು ಅಂಬೇಡ್ಕರ್ ಮೈನಾರಿಟಿ ಸೇನೆಯಿಂದ ಒಂದಷ್ಟು ಜನ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಒಂದು ಲೀಸ್ಟ್ ಮಾಡಿ ಮಿನಿಸ್ಟ್ರಿಗೆ ಲೆಟರ್ ಕೊಡಿ. ಅಂಬೇಡ್ಕರ್ ಮೈನಾರಿಟಿ ಸೇನೆಯಲ್ಲಿ ಎಷ್ಟು ಜನ ಕಾರ್ಯಕರ್ತರು ಇದ್ದಾರೆ, ಇವರಿಗೆಲ್ಲ ಮನೆಗಳಿಲ್ಲ, ಮನೆಗೆ ಮಂಜೂರು ಮಾಡಿ ಆಗಲಿ, ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್. ಅಲ್ವಾ? ಓಕೆ.